ಈ ಸಿಂಹ ರಾಶಿಯಲ್ಲಿ ಜನ್ಮದಲ್ಲೇ ಕೇತು, ಸಿಂಹ ರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಶನಿ, ಅಷ್ಟಮ ಶನಿ ಕಾಟ ಎಲ್ಲವೂ ಕೂಡ ಅನುಕೂಲದ ರೀತಿಯಲ್ಲಿ ಇರುತ್ತೆ. ಆದರೆ ನಾನಾ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀರಾ, ಮನಸ್ಸಿಗೆ ನೆಮ್ಮದಿ ಇಲ್ಲ. ಅಷ್ಟಮ ಶನಿ, ಏಳರಾಟ ಶನಿಯಲ್ಲಿ ಅಷ್ಟಮ ಶನಿ. ನಿಮಗೆ ಸಿಂಹ ರಾಶಿಯವರಿಗೆ ಅಧಿಪತಿ ಸೂರ್ಯ ಅಂದರೆ ರವಿ ಮತ್ತೆ ಶನಿ ಇವರಿಬ್ಬರು ತಂದೆ ಮಕ್ಕಳಾದರೂ ಸಹಿತ ಶತ್ರುಗ್ರಹಗಳೇ ನವಗ್ರಹಗಳಲ್ಲಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಶತ್ರುವಿನಿಂದ ತೊಂದರೆ ಅಂತಕ್ಕಂಥದ್ದನ್ನ ನಾವು ನೇರವಾಗಿ ಹೇಳಬಹುದು. ಇಂಥ ಒಂದು ಸಮಯದಲ್ಲಿ ಯಾರಾದ್ರೂ ಮಾಡ್ತಕ್ಕಂಥ ಮಾಟ ಮಂತ್ರ ಕಟ್ಟು ಕರಾರು ಇತ್ಯಾದಿ ಅಂದ್ರೆ ಅಥರ್ವಣ ವೇದ ವಿದ್ಯೆ ಎಲ್ಲಿ ಪ್ರಯೋಗ ಮಾಡಿರ್ತಕ್ಕಂಥ ಪ್ರಯೋಗಗಳು ಅತಿ ಶೀಘ್ರವಾಗಿ ನಿಮ್ಮ ಶರೀರ ಸ್ಪರ್ಶವನ್ನ ಮಾಡತಕ್ಕಂಥ ಸಮಯ ಜೂನ್ ತಿಂಗಳು. ಎಚ್ಚರಿಕೆಯನ್ನು ವಹಿಸಿ, ಯಾರನ್ನೂ ಕೂಡ ಶತ್ರುಗಳನ್ನಾಗಿ ಪರಿವರ್ತನೆ ಮಾಡ್ಕೋಬೇಡಿ. ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೆ ನಾವು ನೋಡಿದಾಗ ಶನಿ ಅಧಿಪತಿ. ಶನಿ 3ನೇ ಮನೆಯಲ್ಲಿದ್ದಾನೆ, ಸಂಪತ್ತನ್ನ ಕೊಡ್ತಾನೆ ನಿಜ. ಆದ್ರೆ 6ನೇ ಮನೆಯಲ್ಲಿ ಗುರು ಅಂತಕ್ಕಂಥವರಿದ್ದಾರೆ, ಬುಧನ ಕ್ಷೇತ್ರದಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಗುರು ಬಲ ಅಂತಕ್ಕಂಥದ್ದು ಅತ್ಯವಶ್ಯಕ. ದೊಡ್ಡವರೇ ಹೇಳ್ತಾರೆ, ನಾಯಲ್ಲಿ 3 ಕಂಡಗ ಹಾಲಿದ್ರೆ ದೇವರಿಗ ದಿಂಡ್ರಿಗ. ಹೌದಲ್ವಾ? ಯೋಚನೆ ಮಾಡಿ. ಸಂಪತ್ತು ಅಂತಕ್ಕಂಥದ್ದು ಇರುತ್ತೆ, ಹಣ ಅಂತಕ್ಕಂಥದ್ದು ಬರುತ್ತೆ, ಆದ್ರೆ ಏನು ಪ್ರಯೋಜನ? ಸುಖ ಅಂತಕ್ಕಂಥದ್ದೇ ಇಲ್ವೇ? ನೆಮ್ಮದಿ ಅಂತಕ್ಕಂಥದ್ದು ಇಲ್ವೇ? ನಾನಾ ರೀತಿಯ ಯೋಚನೆಗಳನ್ನ ಮಾಡ್ತಕ್ಕಂಥದ್ದು, ಅದರಲ್ಲೂ ಅಪಕೀರ್ತಿ ಅಂತಕ್ಕಂಥದ್ದು, ಕಪ್ಪು ಮಸಿ ಬರ್ತಕ್ಕಂಥ ಸಾಧ್ಯತೆಗಳು ಈ ಜೂನ್ ತಿಂಗಳಲ್ಲಿ ನಡೆಯುತ್ತೆ. ನೀವು ಯಾರನ್ನ ನಂಬಿದ್ದೀರೋ ಅವರೇ ಶತ್ರುಗಳಾಗಿ ಪರಿವರ್ತನೆಯಾಗ್ತಾರೆ. ಜಾಗ್ರತೆಯನ್ನ ವಹಿಸಿ. ಯಾಕೆ ಅಂತ ಅಂದ್ರೆ ದುಃಖ ಸ್ಥಾನದಲ್ಲಿ ಅಂದರೆ 6ನೇ ಮನೆ ಶತ್ರು ಕ್ಷೇತ್ರವಾಗತ್ತೆ. ಆ ಶತ್ರು ಕ್ಷೇತ್ರದಲ್ಲಿ ಗುರು ಇದ್ದಾನೆ. ನಿಮ್ಮ ಕುಟುಂಬದಲ್ಲೇ ಶತ್ರುಗಳಾಗಿ ಪರಿವರ್ತನೆಯಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಅದು ಹಿತ ಶತ್ರುಗಳಾಗಿರಬಹುದು, ಅಹಿತ ಶತ್ರುಗಳಾಗಿರಬಹುದು, ಅಥವಾ ಕ್ರೂರ ಶತ್ರುಗಳಾಗಿರಬಹುದು, ಅಥವಾ ನೀಚ ಶತ್ರುಗಳಾಗಿರಬಹುದು. ಶತ್ರು ಬಾಧೆ ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಇದರಿಂದ ಷಡ್ಯಂತರಗಳು ರೂಪಿತವಾಗತ್ತೆ. ಆ ಷಡ್ಯಂತರಕ್ಕೆ ನೀವು ಬೀಳಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಮಾನಹಾನಿಯನ್ನ ಮಾಡ್ಕೋಬೇಕಾಗತ್ತೆ, ಎಲ್ಲೋ ಒಂದು ಕಡೆ ಫೈನ್ ಕಟ್ಟಬೇಕಾಗತ್ತೆ, ಎಲ್ಲೋ ಒಂದು ಕಡೆ ದಂಡವನ್ನ ಕಟ್ಟಬೇಕಾಗತ್ತೆ. ಇನ್ನು ದುರ್ಬಲವಾಗಿದ್ದರೆ ನಿಮಗೆ ಗುರು, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಗುರು ನಿಮಗೆ ದುರ್ಬಲವಾಗಿದ್ದು ಗುರು ದಶೆ ಅಂತಕ್ಕಂಥದ್ದೇನಾದ್ರೂ ನಿಮಗೆ ನಡೀತಾ ಇತ್ತು ಅಂತ ಅಂದ್ರೆ ಕಾರಾಗೃಹವಾಸವನ್ನು ಕೂಡ ಅನುಭವಿಸಬೇಕಾಗತ್ತೆ. ನೀವು ಮಾಡದೇ ಇರ್ತಕ್ಕಂಥ ತಪ್ಪನ್ನ ನಿಮ್ಮ ಮೈ ಮೇಲೆ ಹಾಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಗಾದೆ ಮಾತಿದೆ, ಕೋತಿ ತಿಂದು ಮೇಕೆ ಮೂತಿಗೆ ಒರೆಸ್ತಂತೆ. ಇದು ಗಾದೆಯ ಮಾತು. ಅಂದ್ರೆ ಕೋತಿ ಏನ್ ಮಾಡತ್ತೆ? ತಿನ್ನತ್ತೆ. ತಿಂದ ತಕ್ಷಣ ಅದರ ಯಜಮಾನ ಬರ್ತಾನೆ, ಮನೆ ಯಜಮಾನ ಬಂದ ತಕ್ಷಣ ಅಲ್ಲಿ ಕಟ್ಟಾಕಿರ್ತಕ್ಕಂಥ ಮೇಕೆಯ ಮೂತಿಗೆ ಆ ಬಾಳೆಹಣ್ಣಿನ ಸಿಪ್ಪೆಯನ್ನ ಒರೆಸುತ್ತೆ. ಹಣ್ಣು ತಿಂದಿದ್ದು ಕೋತಿ, ಆದರೆ ಸಿಪ್ಪೆಯನ್ನ ತಿಂದಿದ್ದು ಯಾರು? ಮೇಕೆ. ಆಗ ಮೇಕೆ ಅಪರಾಧಿ ಅಂತಕ್ಕಂಥ ಒಂದು ಪರಿಸ್ಥಿತಿ. ಅದಕ್ಕೆ ಕೋತಿ ತಿಂದು ಮೇಕೆ ಮೂತಿಗೆ ಒರೆಸ್ತಂತೆ ಅನ್ನೋ ಗಾದೆ. ಅದಕ್ಕೋಸ್ಕರನೇ ಈ ರೀತಿ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಜೂನ್ ಮಾಸದಲ್ಲಿ ದಂಡವನ್ನ ನೀವು ಕಟ್ಟಲೇಬೇಕಾಗತ್ತೆ. ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಅದರಲ್ಲೂ ಮಿತ್ರ ದ್ರೋಹ ನೋಡಿ, ಮಿತ್ರ ದ್ರೋಹ ಏನ್ ಬೇಕಾದ್ರೂ ದ್ರೋಹ ಆದ್ರೆ ತಡ್ಕೋಬಹುದು. ಈ ಜೊತೆಯಲ್ಲಿರೋವರೇ ಮಿತ್ರ ದ್ರೋಹಗಳನ್ನ ಮಾಡ್ಬಿಟ್ರೆ ತಡ್ಕೊಳಕಂತೂ ಖಂಡಿತವಾಗಿ ಸಾಧ್ಯ ಇಲ್ಲ. ಬಹಳಷ್ಟು ಹಿಂಸೆಗಳಾಗತ್ತೆ. ಹೌದಲ್ವಾ? ಕಿಬ್ಬದಿಯ ಕೀಳು ಮುರಿದಂತೆ ಸರ್ವಜ್ಞ ಅಂತ ನಾವೇನು ಹೇಳ್ತೀವೋ ಹಾಗಾಗೋಗ್ಬಿಡುತ್ತೆ ಜೀವನ. ಅದಕ್ಕೋಸ್ಕರನೇ ಎಚ್ಚರಿಕೆ ವಹಿಸಿ. ಆದ್ರೆ ಧೃತಿಗೆಡ್ತಕ್ಕಂಥದ್ದು ಬೇಡ. ಇಷ್ಟೆಲ್ಲವೂ ಕೂಡ ಅನಾಹುತಗಳಿದೆಯಾ? ನಿಜ. ಆದರೆ ನೀವೇ ಕೂತು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ನವಗ್ರಹ ಶಾಂತಿ ಗುರು ಶಾಂತಿ ಹೋಮವನ್ನ ಆಚರಣೆಯನ್ನ ಮಾಡಿ. ಗುರು ಸಮಾನರಾಗಿರ್ತಕ್ಕಂಥವರಿಗೆ ಚಣಕ ಧಾನ್ಯ, ಸ್ವಲ್ಪ ಚಿನ್ನ, ಹಳದಿ ವಸ್ತ್ರವನ್ನ ಕೃಷ್ಣಾರ್ಪಣವನ್ನ ಮಾಡಿ. ಮಮ ಜಾತಕ ಪ್ರಕಾರೇಣ ಗುರು ದೋಷ ನಿವಾರಣಾರ್ಥೌ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಮಮ ಜಾತಕ ಪ್ರಕಾರೇಣ ಗುರುಗ್ರಹ ದೋಷ ನಿವಾರಣಾರ್ಥೌ ಹಳದಿ ವಸ್ತ್ರ ಚಣಕಧಾನ್ಯ ಸುವರ್ಣದ ಲೋಹದಾನಂ ಅಂತ ಹೇಳಿ ಅದಕ್ಕೆ ಅರ್ಘ್ಯವನ್ನ ಬಿಟ್ಟು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಹೇ ಕೃಷ್ಣ, ನನ್ನ ಜಾತಕದ ಪ್ರಕಾರ ಬಂದಿರತಕ್ಕಂತ ಗುರುವಿನ ದೋಷವನ್ನ ನಾನು ಕಳ್ಕೋತಾ ಇದ್ದೇನೆ. ಇದರಲ್ಲಿ
ಇದು ಹೇಗೆ ಚಣಕ ಧಾನ್ಯ ಅಂದ್ರೆ ಕಡಲೆಕಾಳ ಕರಗುತ್ತೋ, ಹೇಗೆ ಈ ವಸ್ತ್ರ ಬ್ರಾಹ್ಮಣನ ಮೈ ಮೇಲೆ ಬೀಳುತ್ತೋ, ಹೇಗೆ ಈ ಸುವರ್ಣ ಬೇರೆ ಸುಮಂಗಲಿಯರ ಒಂದು ಅಲಂಕಾರಿಕ ವಸ್ತುವಾಗುತ್ತೋ, ಈ ರೀತಿ ಆಗ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನನ್ನ ದೋಷಗಳನ್ನ ನಿವಾರಣೆಯನ್ನ ಮಾಡು ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಆಗ ಅನುಕೂಲಗಳು ಶತಸಿದ್ಧ, ಬರ್ತಕ್ಕಂಥ ದೋಷ ಪ್ರಮಾಣಗಳು ಕಮ್ಮಿ ಆಗತ್ತೆ.